ನಂದು ಫ್ಯಾನ್ಸಿ ಡ್ರೆಸ್ದು ನೋಡಿ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ನನಗೆ. ಆಮೇಲೆ ಇದು ಏನಂತ ಅಂದರೆ ಒಂದು ಸೌಜು ಅವಳ ಮನೆಗೆ ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಹೆಂಗಿದೆ ಮನೆ? ನೈಸ್ ನೈಸ್ ಚೆನ್ನಾಗಿದೆ. ನಾವು ಅಲ್ಲಿದ್ವಲ್ಲ ಆ ಮನೆಗಿಂತ ಚೆನ್ನಾಗಿದೆಯಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೆ. ಏನಂತ ಅಂದರೆ ಒಂದು ಸೌಜು ಅವಳ ಮನೆಗೆ ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅಂದರೆ ಎಕ್ಸಾಮ್ ಮುಗಿದು ತುಂಬ ದಿನ ಆಯ್ತಲ್ವಾ, ಸೊ ಇಲ್ಲ ಹೋಗ್ತೀನಿ ಅಂತ ಹೊರಟಿದ್ದಾಳೆ. ಸೊ ನಾಳೆ ನಮ್ಮದು ಶಿಫ್ಟಿಂಗ್ ಎಲ್ಲ ಇದೆ. ಸೊ ಏನೇನೆಲ್ಲ ಪ್ಯಾಕ್ ಮಾಡಿಕೊಂಡು ಶಿಫ್ಟಿಂಗ್ ಎಲ್ಲ ಹೇಗಾಗುತ್ತೆ ಅಂತ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಮಾಡಬೇಕು ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಕಡೆಗೆ ಹಾಕೋಬೇಕು. ಆಮೇಲೆ ನಂದು ಎಷ್ಟು ಆಲ್ಬಮ್ಸ್ ಇದೆ ಗೊತ್ತಾ, ಹೆವಿ ಇದೆ ನೋಡಿ. ನಾನು ಹಿಂಗಿದೆ ನಂದು ಫ್ಯಾನ್ಸಿ ಡ್ರೆಸ್ದು ನೋಡಿ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ನನಗೆ. ಆಮೇಲೆ ಇದೆಲ್ಲ ನಾನು ಎಷ್ಟು ಚೆನ್ನಾಗಿದ್ದೀನಿ, ನನಗೆ ಹೆವಿ ಇಷ್ಟ ಇದೆಲ್ಲ. ಇದು ಏನಂತ ಅಂದರೆ ನಂದು ಫಸ್ಟ್ ಅಂದರೆ ನಾನು ಬೇರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೆ. ನಾನು ಫಸ್ಟು ಸಂಗೀತ ಕ್ಲಾಸ್ಗೆ ಮತ್ತು ಭರತನಾಟ್ಯ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಒಂದು 4th ತನಕ ನಾನು ಅದು ಓದ್ತಾ ಇದ್ದೆ. ಆಮೇಲೆ ನನಗೆ ಕೈಯೆಲ್ಲ ಏಟಾಗಿತ್ತು ಅಂದ್ಬಿಟ್ಟು ಅಲ್ಲಿ ಹೋಗೋದನ್ನ ನಿಲ್ಲಿಸ್ಬಿಟ್ಟಿದ್ದೆ. ಅದಾದ್ಮೇಲೆ ಸುಮ್ಮನೆ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಒಂದು ಆ್ಯಕ್ಟಿವಿಟಿ ಥರ ಇರಲಿ ಅಂತ ನಮ್ಮಮ್ಮ ಬೇರೆ ನಿಸರ್ಗ ಅಂತ ಒಂದು ಡ್ಯಾನ್ಸ್ ಕ್ಲಾಸ್ ಇತ್ತು, ಅಲ್ಲಿಗೆ ಜಾಯ್ನ್ ಆಗಿದ್ದೆ. ಅದಾದಮೇಲೆ ನಮ್ಮ ಡ್ಯಾನ್ಸ್ ಕ್ಲಾಸ್ಗೆ ನಾನು ಸೇರಿಕೊಂಡು ಫಸ್ಟು ಇದೇನೆ ನಾನು ಈ ಡ್ಯಾನ್ಸ್ ಮಾಡಿದ್ದು. ಇದು ಏನಂತ ಅಂದರೆ ದಶಾವತಾರದ್ದು ಡ್ಯಾನ್ಸು. This is me. ನೋಡಿ ಹೇಗಿದೆ ಅವಾಗ. ಇದು ಮಾಲೆ ಹಾಕಿದ್ದು ನಾನು ಶಬರಿಮಲೆಗೆ ಹೋಗಿದ್ದಿದ್ದು ಆಗ ಚಿಕ್ಕವಳಿದ್ದಾಗ. ನಮ್ಮ ಮನೇಲಿ ಇದು ಪೂಜೆ ಎಲ್ಲ ಮಾಡಿದ್ರು. ಆ್ಯಕ್ಚುಲಿ ಇದೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅದರದ್ದೆಲ್ಲ ಇಲ್ಲಿದೆ ನೋಡಿ ಅದು. ಬಟ್ ಫೋಟೋಸು ಇದೇನಾಗ್ಬಿಡುತ್ತೆ ಅಂದರೆ ಅವಾಗವಾಗ ತೆಗ್ದು ಹಾಕಬೇಕಲ್ವ, ಇಲ್ಲಾಂದರೆ ಫೋಟೋಸ್ ಹಾಳಾಗ್ಬಿಡುತ್ತೆ. ಇದೊಂದು ಸ್ವಲ್ಪ ಹಾಳಾಗಿದೆ. ನಂದು ಡ್ಯಾನ್ಸ್ದು ಅಂದರೆ ನಾನು ಅವಾಗ ಎಲ್ಲ ಮಾಡ್ತಿದ್ದಿದ್ದು ಡ್ಯಾನ್ಸ್ದೆಲ್ಲ ಫೋಟೋಸ್ ಇರ್ತಿತ್ತು. ಆಮೇಲೆ ಇತ್ತೀಚೆಗೆ ಎಲ್ಲ ತುಂಬ ಹೋಗ್ತಿದ್ವಲ್ಲ, ಅದ್ರದ್ದು ಫೋಟೋಸ್ ಎಲ್ಲ ಸಿಗ್ತಾ ಇರಲಿಲ್ಲ. ಬೇರೆ ಬೇರೆ ಊರುಗಳು ಅಲ್ಲೆಲ್ಲ ಫೋಟೋಗ್ರಾಫರ್ ಅದೆಲ್ಲ ಸಿಗ್ತಾ ಇರಲಿಲ್ಲ. ಸೊ ಹಾಗೆ ಈಗ ಒಂದಷ್ಟು ಕೆಲಸ ಇದೆ. ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ರೇಗಿಸ್ತಾರೆ. ಏನಂತ ಅಂದರೆ ಆಂಟಿ ಈ ಜನ್ರೇಷನಲ್ಲಿ ಹುಟ್ಟಬೇಕಿತ್ತು, ನೀನು ಆಂಟಿ ಜನ್ರೇಷನಲ್ಲಿ ಹುಟ್ಟಬೇಕಿತ್ತು ಅಂತ. ನಮ್ಮಮ್ಮ ಅಷ್ಟು ಒಂಥರ ಕ್ರೇಜಿ. ಸೊ ಬುಕ್ಕೆಲ್ಲ ತೆಗಿತಾ ಇದ್ದೆ. ಆವಾಗ ನನಗೆ ಏನು ಸಿಕ್ತು ಅಂದರೆ ನಂದು ಡ್ರಾಯಿಂಗ್ದು, ಅದು ಡ್ರಾಯಿಂಗ್ ಬುಕ್ಕು. ಇದು ಏನಂದರೆ ಲಾಕ್ಡೌನ್ ಟೈಮಲ್ಲಿ ನನ್ನ ಕೆಲಸ ಇದೆ ಆಯಿತಾ. ನೋಡಿ ಎಷ್ಟು ಬಿಡ್ತಿದ್ದೀನಿ ಅಂದರೆ ಎಲ್ಲ ಚೆನ್ನಾಗಿದೆ. ಆರ್ಟ್ ಬೈ ರಚಿತಾ. ನಾವು ಈ ಕೆಲಸ ಎಲ್ಲ ಮಾಡ್ತೀವಿ. ಈಗಂತೂ ಬಿಟ್ಬಿಟ್ಟಿದ್ದೀನಿ, ಈಗ ಏನೂ ಮಾಡಲ್ಲ. ನನ್ನ ಅಮ್ಮನ ವಾಯ್ಸನ್ನು ಜಸ್ಟ್ ಇಗ್ನೋರ್ ಮಾಡಿಬಿಡಿ ಆಯಿತಾ. ಅಮ್ಮಂದಿರು ಕೆಲಸನೇ ಇದಲ್ವಾ ಬೈಯೋದು. ನೋಡಿ ನನಗಿದಂತೂ ಹೆವಿ ಇಷ್ಟ. ಅದು ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಇನ್ನೂ ಒಂದು ಇದೇನಂದರೆ ನಂದು ಸರ್ಟಿಫಿಕೇಟ್ಸು ನೋಡಿ. ನಂದು ಎಲ್ಲ ಆಲ್ಮೋಸ್ಟ್ ಡ್ಯಾನ್ಸ್ದೇನೆ. ಆ್ಯಂಡ್ ಪೇಪರಲ್ಲಿ ಬಂದಿತ್ತು ನನ್ನ ಫೋಟೋಸ್ ಎಲ್ಲ, ಅದನ್ನೇ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ. ನಮ್ಮಮ್ಮ ನಮ್ಮಮ್ಮ ಸೇರಿದ್ದೀನಿ. ಇದು ರಂಗೋಲಿ ಕಾಂಪಿಟೇಷನ್ದು. ದಿಸ್ ಇಸ್ ಮೀ. ಇದು ಇದ್ರದ್ದು ಏನಂದರೆ ಖೋಖೋದು. ನಾನು ಅವಾಗ ಖೋಖೋ ಆಡ್ತಾಯಿದ್ದೆ ಅದ್ರದ್ದು. ಆಮೇಲೆ ಯಪ್ಪ ಇಷ್ಟೊಂದಿದೆ. ನನಗೆ ಇಷ್ಟೆಲ್ಲ ಸರ್ಟಿಫಿಕೇಟ್ಸ್ನ ತೋರ್ಸೋಕ್ಕಾಗಲ್ಲ ನಿಮಗೆ. ಇದೆಲ್ಲ ನಂದು ಡ್ಯಾನ್ಸ್ದೆ, ಆಲ್ಮೋಸ್ಟ್ ಎಲ್ಲ ಡ್ಯಾನ್ಸ್ದೇನೆ. ಅಲ್ಲೊಂದೆರಡಿದೆ. ಈ ಸತಿ ಕಾಲೇಜ್ದು ಒಂದು ಸ್ವಲ್ಪ ಸಿಕ್ಕಿದೆ. ಕಾಲೇಜ್ದು ಏನಂದರೆ ಇದು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿರೋದು. ಆಮೇಲೆ ಕಾಲೇಜ್ದು ಡ್ಯಾನ್ಸ್ ಪಾರ್ಟಿಸಿಪೇಟ್ ಮಾಡಿರೋದು ಇದೆ. ಆಮೇಲೆ ಇದೇನಂದರೆ ನವರತ್ನ ಅವ್ರದ್ದು ಒಂದು ಫ್ಯಾಷನ್ ಶೋ ಇತ್ತು, ಅದ್ರದ್ದು ನೋಡಿ. ನನಗೆ ಈ ಫೋಟೋ ಅಂತೂ ಹೆವಿ ಇಷ್ಟ. ಕತ್ಲೆ ಕಾಣಿಸಲ್ಲ ನೀಟಾಗಿ. ಇದು ನಮ್ಮ ದೊಡ್ಡಪ್ಪ.
ನೋಡಿ ಸೀರಿಯಸ್ ಕ್ಯೂರಿಪೈ ನಮ್ಮ ದೊಡ್ಡಮ್ಮ ಇದ್ದಾರೆ. ಇಲ್ಲೂ ಇದೆ ಫ್ಯಾನ್ಸಿ ಡ್ರೆಸ್ದು. ನಾನು ಎಷ್ಟು ಫ್ಯಾನ್ಸಿ ಡ್ರೆಸ್ ಮಾಡಿದ್ದೀನಿ, ಎಷ್ಟು ಎಲ್ಲ ಸ್ಕೂಲಲ್ಲಿ ಎಷ್ಟು ಕ್ಲಾಸ್ ತನಕ, ಒಂದು 5th ತನಕ ಅಂತೂ ಪ್ರತಿ ವರ್ಷ ಏನೇನು ಫ್ಯಾನ್ಸಿ ಡ್ರೆಸ್ ಇತ್ತು ಅದು ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ಡ್ಯಾನ್ಸ್ ಅಂತೂ ನಾನು ಒಂದು ವರ್ಷ, ಯಾವುದೋ ಒಂದು ವರ್ಷ ಮಾಲೆ ಹಾಕಿದ್ದಾಗ ಅಲ್ವಾ, ಅದೊಂದು ವರ್ಷ ಬಿಟ್ಟು ಇನ್ನು ಎಲ್ಲ ವರ್ಷನೂ ಸ್ಕೂಲ್ ಡೇಗೆ ಡ್ಯಾನ್ಸು ಮಾಡ್ತಿದ್ದೆ ನಾನಂತೂ. ಸೊ ತುಂಬ ಸೀರೆ ಮತ್ತು ಇದೆಲ್ಲ ಆ್ಯಕ್ಚುಲಿ ಪ್ಲೇಟಲ್ಲಿ ಹಾಕಿಟ್ಟಿದ್ರು. ನಮಗೆ ಬರೀ ಹಣ್ಣು ಕಾಯಿ ತೊಗೊಳೋದು ಮಾಡಿಸೋದು ಅಂದ್ಕೊಂಡ್ಬಂದ್ವಿ. ಇಲ್ಲಿ ಹೆಂಗಿದ್ರು ಇತ್ತಲ್ಲ ನೋಡೋಣಲ್ಲ. ಆಮೇಲೆ ಪೂಜೆನೂ ಅಷ್ಟೇ, ಈಗ ಒಬ್ರು ಇದ್ದಾರೆ, ಆಮೇಲೆ ನಾವು ಮಾತ್ರ ಅಷ್ಟೊಂದು ರಶ್ಶು ಇಲ್ಲ. ಸೊ ಎಲ್ಲ ಕೊಟ್ಟು ನೀಟಾಗಿ ಆರಾಮಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಲೇಟಾಗುತ್ತೆ ಬಟ್ ಸ್ಟಿಲ್ ಬಂದಿದ್ದೀವಲ್ವ, ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ಒಂಥರ ನಮಗೂ ಫೀಲ್ ಪಾಸಿಟಿವ್ ವೈಬ್ಸ್ ಬರುತ್ತಲ್ವ. ಹಂಗಾಗಿ ಸೊ ಪೂಜೆ ಎಲ್ಲ ಆಯಿತು ಚೆನ್ನಾಗಿ. ಆ್ಯಂಡ್ ನಾನು ಏನೋ ಪ್ರಶ್ನೆ ಕೇಳಿದ್ದೆ, ಅದು ಎಲ್ಲ ಆಗುತ್ತಂತೆ. ಸೊ ಬನ್ನಿ ಹೋಗೋಣ. ಸೊ ದೇವಸ್ಥಾನದಿಂದ ಬಂದು ತಿಂಡಿ ತಿಂದು ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ ಇದೆಲ್ಲ ಆಲ್ರೆಡಿ ಇದೆಲ್ಲ ಪ್ಯಾಕ್ ಆಗಿದೆ. ಇನ್ನು ಮೇಲ್ಗಡೆದೆಲ್ಲ ಆಲ್ರೆಡಿ ಪ್ಯಾಕ್ಡೆ, ಅದನ್ನು ಏನು ಅಷ್ಟೊಂದು ನಾವು ಯೂಸ್ ಮಾಡಲ್ಲ ಅಂತ ಪ್ಯಾಕ್ ಮಾಡೇ ಇಟ್ಟಿರ್ತೀವಿ. ಇನ್ನು ನಂದು ವಾರ್ಡ್ರೋಬಲ್ಲಿರೋ ಬಟ್ಟೆಗಳು ಒಂದು ತೆಗಿಬೇಕು. ಇದನ್ನೆಲ್ಲ ಖಾಲಿ ಮಾಡಾದ್ಮೇಲೆ ಅದನ್ನು ತೆಗಿಯೋಣ ಅಂತ. ಆಮೇಲೆ ಇಲ್ಲೂ ಎಲ್ಲ ಪ್ಯಾಕ್ ಆಗಿದೆ ನೋಡಿ. ಇಷ್ಟೇ ಥಿಂಗ್ಸು, ತುಂಬ ಇದೆ ಆದರೆ ಅಲ್ವಾ. ಹಾಯ್, ಅವ್ಳು ಬಂದು ಸುಮಾರು ಹೊತ್ತಾಯಿತು. ನಾನು ವ್ಲಾಗ್ ಎಲ್ಲಿ ಇಷ್ಟೆಲ್ಲ ಥಿಂಗ್ಸ್ ತಗೋಬೇಕಲ್ಲ, ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಯಿತು. ಈಗ ಮೇಡಮ್ ಅವ್ರು ಬಂದಿದ್ದಾರೆ, ಅವರು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ನಂದಲ್ಲ, ಮತ್ತೆ ನಮ್ಮ ಮಾವ ಎಲ್ಲೆಲ್ಲೋ ಆಗಿದ್ದಾರೆ ಗುರು. ಹಾಂ ಯಾ ಪಕ್ಕ ಅದು ನಂದೆ, ಅದು ಇದು ನಂದು, ಎರಡರಲ್ಲೇ ಆಗಿತ್ತು. ಸರಿ, ಹೆಂಗಿದೆ ಮನೆ? ನೈಸ್. ನಾವು ಅಲ್ಲಿದ್ವಲ್ಲ, ಆ ಮನೆಗಿಂತ ಚೆನ್ನಾಗಿದ್ಯಾ? ಯಾವ್ದೋ ನೆಮ್ಮದಿಯಾಗಿರ್ಬೇಕು, ಯಾವ ಮನೆ ಆದ್ರೇನು ಚೆನ್ನಾಗಿದೆ. ಇವಾಗ ಇವಳು ಹಿಂಗ ಆರ್ಗನೈಸ್ ಮಾಡ್ಕೋತಾಳೆ, ಅವ್ಳ ರೂಮು ಅವ್ಳ ಮನೆ, ಅದ್ರ ಮೇಲೆ ಡಿಪೆಂಡ್. ಎಸ್ ಹೌದು. ಏನೇ ಆದ್ರೂ ಲಾಸ್ಟಿಗೆ ಏನೇ ಟೆನ್ಷನ್ ಇದ್ರು ಬಂದು ಮನೇಲಿ ಕೂತ್ಕೊಂಡು ಮಲ್ಕೊಂಡ್ರೆ ಅಬ್ಬಾ ಅದೇ ನೆಮ್ಮದಿ ಅನ್ಸೋದು. ಈಗ ನಾನು ಬಟ್ಟೆ ಎಲ್ಲ ಜೋಡಿಸಿ ಆಮೇಲೆ ಸಿಗ್ತೀನಿ ನಿಮಗೆ. ನೋಡಿ ಗೈಸ್, ಆಂಟಿಗೆ ಬಟ್ಟೆ ಇಟ್ಕೊಳಕ್ಕೆ ಜಾಗ ಕೊಡ್ತಾ ಇಲ್ಲ ಇವಳು. ನೋಡಿ ನಂದು ನೋಡು ನೀನು, ನನ್ ಎಷ್ಟಾಗುತ್ತೆ ನೋಡಿ. ಇಂತ ಮಗಳು ಇರ್ತಾರ ಆಂಟಿ? ಮಾತಾಡಿ ಆಂಟಿ. ಎಡಿಟ್ ಆಗುತ್ತೆ. ಇದಳಲ್ಲ ಎಲ್ಲ ನೋಡಿ, ಇದೆಲ್ಲ ಇವಳ್ದೇನೆ ಎಲ್ಲ. ಬಟ್ಟೆ ಇಲ್ಲ. ಹಾ, ಇಂಥವ್ರಿದ್ರೆ ಎಲ್ಲರೂ ಹೇಳೋ ಡೈಲಾಗ್, ನೀನು ಯಾಕೆ 4 ಎಷ್ಟಿದೆ ಗೊತ್ತಾ? ಇಲ್ಲ ಆಂಟಿ, ಮೇಲ್ಗಡೆ ಎಲ್ಲ ಮುಗೀತು. ನನ್ನ ತೋರಿಸ್ತೀನಿ ಪುಟ್ಟವಳೆ ನನ್ನ ಹಿಂಗೆ ಬಟ್ಟೆ ಮಧ್ಯ. ನೋಡಿ ಯಾರು ಬಂದಿಲ್ಲ ಅವಳ ಫ್ರೆಂಡ್ಸ್. ಮಹೇಶ್ವರಿ ಅಂತ ಒಬ್ರಿದ್ದಾರೆ, ಸೌಜನ್ಯ ಅಂತ ಒಬ್ರಿದ್ದಾರೆ. ಇರು ಗುರು ಕೆಲ್ಸ ಇದೆ ಅಂತ ಅಂದೆ, ಅವಳೆಲ್ಲ ಹೋಗ್ಬೇಕು ಅಂತ ಹೋದ್ಲು. ಇನ್ನೊಬ್ಳು ಸಂಧ್ಯಾ, ಅವಳು ಬಿಡಿ ಅವಳಿಲ್ಲ. ಸೊ ಯಾರು ಬಂದಿಲ್ಲ ಗೈಸ್, ನಾನೊಬ್ಳೆ ಫ್ರೆಂಡು, ನಾನೊಬ್ಳೆ ನೋಡ್ತಿದ್ರೆ ನಾನೊಬ್ಳೆ. ಇವಾಗ ಸಂಧ್ಯಾ ಮತ್ತೆ ಸೌಜು ಇಬ್ರು ಮೈಸೂರಲ್ಲಿ ಓದ್ತಾ ಇದ್ರು. ಇವಾಗ ಅವ್ರದ್ದು MBA ಮುಗೀತು. ಇನ್ನು ಒಬ್ಳು ಬೆಂಗಳೂರಿಗೆ ಹೋದ್ಲು, ಒಬ್ಳು ಕುಶಾಲ್ ನಗರಕ್ಕೆ ಹೋದ್ಲು. ಕುಶಾಲನಗರದವಳು ಬೆಂಗಳೂರಿಗೆ ಹೋಗ್ತಾಳೆ, ಬೆಂಗಳೂರೇ, ಎಲ್ಲ ಬೆಂಗಳೂರು. 3 ಜನ, ನಾವಿಬ್ರೆ ಇನ್ನು ಮೈಸೂರು. ಸೌಜನ್ಯ ಎಲ್ಲಿ ಅಂತ ಕೇಳ್ತಾ ಇರ್ತೀರಾ ನೆಕ್ಸ್ಟ್ ಬ್ಲಾಗ್ ಅಲ್ಲೆಲ್ಲ. ಈಗಲೇ ನಾನೇ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೌಜನ್ಯ ಅವರು ರಚಿತಾ ಅವರ ಮನೆ ಬಿಟ್ಟು ಹೋದ್ರು. ಅವ್ರ ಎಜುಕೇಶನ್ ಮುಗೀತು. ಇನ್ನು ಅವರು ಈಗ ಸದ್ಯಕ್ಕೆ ಕುಶಾಲ್ ನಗರ, ಕೆಲಸ ಸಿಕ್ಕಿದ್ಮೇಲೆ ಬೆಂಗಳೂರು. ಇವಾಗ ನಾವು ಅವ್ರ ಕಬೋರ್ಡ್ನ ರೆಡಿ ಮಾಡಿಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಏನು ಅಂತ ನೋಡಿ. ಇವತ್ತು ನಾನು ನಿಮ್ಮನೇಲೇ ಇರ್ತೀನಿ. ಎಸ್ ಹೇಳ್ದೆ, ನಾನು ಫೋನ್ ಮಾಡಿದ್ದೆ ಅವಾಗ ಅಂತ ಅಂದಿದ್ಲು ಅತ್ತೆ. ಇಲ್ಲೇ ಉಳ್ಕೊಂಡು ನಮ್ಮ ಅಣ್ಣನ ಕೇಳ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇಲ್ಲಿದೆ, ಡಿಕ್ಕಿಲಿದೆ ಆಂಟಿ. ಇದೆಯಾ? ಎಸ್, ನಾನು ಹೇಳಿದ್ದೆ, ಅದನ್ನೆಲ್ಲ ಹೇಳಿದ್ದೆ ನಾನು. ಯಪ್ಪ ಚೂಡಿದಾರ್ ಏನ್ ಗುರು, ನಾನು ಇದ್ರಲ್ಲಿ ಎಷ್ಟೊಂದು ಹಾಕದೇ ಇಲ್ಲ. ಹಾಕಿದ್ನೇ ಹಾಕತಾಳೆ. ಎಷ್ಟೊಂದು ಬಟ್ಟೆಗಳೈತೆ ಇಲ್ಲಿ. ಇಲ್ಲೆಲ್ಲ ಸುಮಾರು ಬಟ್ಟೆಗಳು ಹಾಕಿಲ್ಲ.
ಗೊಂಬೆಗೆ ಹಾಕಿದ್ದು ಯಾವ್ದು ಚೆನ್ನಾಗ್ ಕಂಡಿದೆಲ್ಲ ತತ್ತಿದ್ದೆಲ್ಲ ಅಂಗಡಿಲ್ವಿ ಆಗ್ತಾನೆ ಇರ್ತಿಲ್ಲ. ಈಗ ನಾನು ನಮ್ಮ ಅಮ್ಮಂಗೆ ನಾನ್ ಎಷ್ಟ್ ಸ್ಯಾರಿ ತಂದ್ಕೊಟ್ಟೆ ನನ್ಗೂ ನಮ್ಮ ನನ್ಗೆ ಯಾವ್ದಾರು ಒಂದು ಇಷ್ಟ ಆದ್ರೆ ತಂದ್ಕೊಟ್ಟೆ. ಅಪ್ಪ ನಮ್ಮ ಹಿಂಗ್ ನನಗೆ ಎಷ್ಟು ಮಾನ ಮರ್ಯಾದೆ ಕಳೀತಾರೆ ಅಂದ್ರೆ ನೋಡಿ ಗೈಸ್, ಇವ್ರ ಅಕ್ಕ ಅಲ್ಲ ಅಮ್ಮ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಆಂಟಿ, ಅಕ್ಕ ಅಲ್ಲ. ಮಗಳು ಈ ತರ ಇದ್ದಾಳೆ, ಆಂಟಿ ಈ ತರ ಇದಾರೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಊಟ ನಾನು ಹಾಕ್ತೀನಿ, ಡ್ರೈ ಫ್ರೂಟ್ಸ್ ಎಲ್ಲ ತಂದು ಕೊಡ್ತೀನಿ. ಅಲ್ಲ ಅವ್ರು ನಿಂಗ್ ಊಟ ಹಾಕ್ತಾರದು ಚೆನ್ನಾಗಿ. ಹೌದು, ಬೆಣ್ಣೆ ತುಪ್ಪ ಅದೆಲ್ಲ ಇಲ್ಲ ಅಂದ್ರೆ ನನ್ಗೆ ಒಳಗ್ ಹೋಗಲ್ಲ. ಏನ್ ಮಾಡೋದು, ಕನ್ಫ್ಯೂಸ್ ಆಗ್ತಾರೆ ಅಕ್ಕ ತಂಗಿ ಅಂತ. ಇಲ್ಲ, ಇದು ಆಂಟಿ ಮಗಳು. ಕೇಳ್ತಾ ಇದ್ರು ಗುರು ಯಪ್ಪ. ಆಮೇಲೆ ಒಬ್ರು ಏನಂತ ಕೇಳ್ತಾರ ಗೊತ್ತಾ, ಯಾಕೆ ನಿಮ್ಮ ಅಮ್ಮಂಗ್ ಊಟ ಹಾಕಲ್ವಾ ನೀನು ಅಂತಾರೆ. ನಾನೇ ಆಂಟಿ ನಂತರ. ಹೌದು, ಏನ್ ತಿಂದ್ರು ತಪ್ಪ ಆಗಲ್ಲ. ಸೊ ಮನೆ ಒಂದು ರೇಂಜ್ಗೆ ಒಂದು ಮಟ್ಟಿಗೆ ಪ್ರಿಪೇರ್ ಆಗಿದೆ. ಬೆಡ್ಡು ಬಂದಿದೆ, ಇದನ್ನು ಇಲ್ಲಿ ಕೆಳಗಡೆ ಹಾಕೊಳ್ತೀನಿ. ಆ್ಯಂಡ್ ಅದಕ್ಕೆ ಕಾಟ್ ರೆಡಿ ಮಾಡಿಸ್ಬೇಕು. ಅದೊಂದು ಕಾಟ್ ರೆಡಿ ಮಾಡಿಸೋದಿದೆ. ಇನ್ನು ಸುಮಾರು ಥಿಂಗ್ಸ್ಗಳನ್ನ ತರೋದಿದೆ. ಈ ಸ್ಕ್ರೀನ್ ಎಲ್ಲ ಈ ರೀತಿ ಏನೂ ಇರಲ್ಲ, ಎಲ್ಲ ಚೇಂಜ್ ಆಗುತ್ತೆ. ಆ್ಯಂಡ್ ನನ್ನ ವಾರ್ಡ್ರೂಬ್ ಒಂದು ರೇಂಜ್ಗಾಗಿದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಇನ್ನೂ ಬಟ್ಟೆ ಬರೋದಿದೆ, ಇಲ್ಲಿ ಇನ್ನೂ ಬಟ್ಟೆ ಬರೋದಿದೆ. ನನ್ನ ಸ್ಯಾರೀಸ್ ಎಲ್ಲ, ನನ್ನ ಹತ್ರ ಸ್ಯಾರೀಸ್ ಒಂದು ರೇಂಜಿಗೆ ತುಂಬಾ ಇದೆ ಆ್ಯಕ್ಚುಲಿ. ಅವುಗಳು ಎಲ್ಲ ಇಲ್ಲಿ ಹಾಕೋದಿದೆ ಅಷ್ಟೇ. ಈ ವ್ಲಾಗ್ ತುಂಬ ಆಗಿದೆ ಆ್ಯಂಡ್ ತುಂಬ ಕಟ್ ಆಗಿದೆ ವ್ಲಾಗ್. ಬಿಕಾಸ್ ಮನೆ ಶಿಫ್ಟಿಂಗಲ್ಲೆಲ್ಲ ನನಗೆ ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ನಾವೇ ಇದ್ದಿದ್ದು, ಬಂದಿರಲಿಲ್ಲ ನಮ್ಮ ಅಣ್ಣ ನನ್ನ ತಮ್ಮ ಯಾರೂ ಬಂದಿರಲಿಲ್ಲ, ಕೈ ಕೊಟ್ಬಿಟ್ಟಿದ್ರು. ಸೊ ಹಾಗಾಗಿ ನಾವೇ ಮಾಡಿದ್ರಿಂದ ಪ್ರಾಬ್ಲಮ್ ಆಯಿತು. ಸಂಜೆ ಮೇಲೆ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಬಂದಿದ್ದರು, ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹಾಗಾಗಿ ಎಲ್ಲ ಒಂದು ರೇಂಜಿಗೆ ಆಯಿತು. ನಿಶಾ ಬಂದಿದ್ಲು, ಬಟ್ಟೆ ಎಲ್ಲ ಜೋಡಿಸ್ಕೊಟ್ಲು. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ನಮ್ಮ ಅಣ್ಣನ ಮದುವೆ ಇದೆ, ಅದ್ರದ್ದು ಅರೇಂಜ್ಮೆಂಟ್ಸ್ ಇರುತ್ತೆ, ಎಲ್ಲೆಲ್ಲೋ ಹೋಗೋದಿದೆ, ಒಂದಷ್ಟಿದೆ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ನೋಡಿ ಎಂಜಾಯ್ ಮಾಡಲಿ. ಕಮೆಂಟ್ ಮಾಡಿ ಯಾವ ರೀತಿಯಾದಂತಹ ವ್ಲಾಗ್ಸ್ ಬೇಕು ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.